ಇದು ತಪ್ಪು. ಇದೇ ಕೇಸಲ್ಲಿ ಒಂದು ಡ್ರೈವರ್ ಅವನು ಮೊಬೈಲ್ ತಗೊಂಡು ವಿಡಿಯೋ ವೈರಲ್ ಮಾಡಿದ್ದು ಈ ಕೇಸಲ್ಲಿ ಅವರು ಒಂದು ಸಾಕ್ಷಿಯಾಗಿ ಅವ್ರಿಗೆ ಕೋರ್ಟ್ನಲ್ಲಿ ಹಾಜರುಪಡಿಸಾಯಿತು. ಅವರು ಸಾಕ್ಷಿಯಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಡಿಫೆನ್ಸ್ ಲಾಯರ್ ಅವ್ರಿಗೆ ಕ್ರಾಸ್ ಕ್ವೆಶ್ಚನ್ ಕೂಡ ಮಾಡಿದ್ದಾರೆ. ಅವ್ರು ಸಾಕ್ಷಿಯಾಗಿ ನಾವು ಪರಿಗಣಿಸಿದ್ವಿ. ಅದಕ್ಕೆ ಬೇರೆ ಕೇಸ್ ನಾನು ಹೇಳಿದೆವು. ಹಾಸನ್ನಲ್ಲಿ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ದು ಸೆಪ್ರೇಟ್ ಕೇಸ್ ಇರೋದು. ಆ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ ಕೂಡ ಸಾರ್ಟ್ಲಿ ನಾವು ಚಾರ್ಜ್ ಶೀಟ್ ಮಾಡ್ತೇವೆ. ಐ ಟಿ ಆ್ಯಕ್ಟ್ ಇದರಲ್ಲಿ ಇರ್ತಕ್ಕಂಥ ಐ ಟಿ ಆ್ಯಕ್ಟ್ ಏನಿದೆ ಮಾತ್ರ ವಿಡಿಯೋ ರಿಕಾರ್ಡಿಂಗ್ ಮಾಡೋದು ಹೊರಗೆ. ವಿಡಿಯೋ ರಿಕಾರ್ಡಿಂಗ್ ಮಾಡಿಕೊಂಡು ಅದು ಪೆನ್ ಡ್ರೈವ್ನಲ್ಲಿ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅದು ಹಾಸನ್ ಕೇಸ್. ಅದರಲ್ಲಿ ತಾವು ನೋಡಿ ಚಾರ್ಜ್ ಶೀಟ್ ನೋಡಿದ ನಂತರ ತಮಗೆ ಗೊತ್ತಾಗುತ್ತೆ ಯಾರು ಆರೋಪಿ ಇದ್ದಾರೆ ಯಾರು ಇಲ್ಲ. ಅದು ಇಲ್ಲಿ ನಾವು ಹೇಳಂಗಿಲ್ಲ. ಚಾರ್ಜ್ ಶೀಟ್ ಆದ ಕೂಡಲೇ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ನಾವು ಹೇಳ್ತಾ ಇದ್ವಿಲ್ಲ, ಚಾರ್ಜ್ ಶೀಟ್ ತಾವು ನೋಡಿ ಶಾರ್ಟ್ಲಿ ಅದರಲ್ಲಿ ತಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ. ಇದೇ ಪ್ರಕಾರ ಅದು ಚಾರ್ಜ್ ಶೀಟ್ ಇರುತ್ತದೆ. ಒಂದು 2 ವೀಕ್ ಅಷ್ಟೇ. ಫೈನಲ್ ನಾವು ನಡೀತಾ ಇದೆ. 2 ವೀಕ್ನಲ್ಲಿ ಚಾರ್ಜ್ ಶೀಟ್ ಮಾಡ್ತೀವಿ. ಎಲ್ಲ ಆ ಟೈಮ್ ನೋಡಿ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ ಇದರಲ್ಲಿ.